ಮಂತ್ರಗಳನ್ನು ಯಾಕೆ ಹೇಳುತ್ತಾರೆ? ಪೂಜೆಗಳ ನಿಜವಾದ ಅರ್ಥ ಇವತ್ತಿನ ವಿಡಿಯೋದಲ್ಲಿ ತಿಳಿಯೋಣ. ಒಂದು ಪ್ರಶ್ನೆ ನೀವು ಯಾವಾಗಲಾದರೂ ಯೋಚಿಸಿದ್ದೀರಾ? ದೇವರಿಗೆ ನಿಜವಾಗಿಯೂ ಮಂತ್ರ ಬೇಕಾ ಅಥವಾ ಮಂತ್ರ ನಮಗೆ ಬೇಕಾ? ಯಾಕೆ ಸಾವಿರಾರು ವರ್ಷಗಳಿಂದ ಜನರು ಮಂತ್ರವನ್ನು ಜಪಿಸುತ್ತಿದ್ದಾರೆ? ಯಾಕೆ ಹೋಮದ ಅಗ್ನಿ ಮುಂದೆ ಕಣ್ಣೀರಿಟ್ಟು ಪ್ರಾರ್ಥನೆ ಮಾಡುತ್ತಾರೆ? ಯಾಕೆ ದೇವಾಲಯದ ಗಂಟೆ ಕೇಳಿದಾಗ ಮನಸ್ಸಿಗೆ ಒಂದು ವಿಚಿತ್ರ ಶಾಂತಿ ಸಿಗುತ್ತದೆ? ಇದು ಕೇವಲ ಸಂಪ್ರದಾಯವ ಅಥವಾ ಮಾನವನ ಒಳಗಿನ ಒಡೆದ ಆತ್ಮವನ್ನು ಹಿಡಿದಿಡುವ ಒಂದು ಇನ್ವಿಸಿಬಲ್ ಪವರ್ ಇದೆಯಾ? ಇವತ್ತು ಈ ವಿಡಿಯೋದಲ್ಲಿ ಮಂತ್ರಗಳ ನಿಜವಾದ ಅರ್ಥ, ಪೂಜೆಗಳ ಹಿಂದಿರುವ ಜೀವನ ಸತ್ಯ, ಹೋಮ, ಯಾಗ, ನವಗ್ರಹ, ದೇವರ ಆರಾಧನೆಯ ಆಳವಾದ ರಹಸ್ಯ ಎಲ್ಲವನ್ನು ತುಂಬ ಡೀಪಾಗಿ ತಿಳಿಯೋಣ. ಮಂತ್ರ ಎಂದರೇನು? ಸಂಸ್ಕೃತದಲ್ಲಿ ಒಂದು ಮಾತಿದೆ, ಮನನಾತ್ ತ್ರಾಯತೆ ಇತಿ ಮಂತ್ರ, ಅಂದರೆ ಮನಸ್ಸನ್ನು ರಕ್ಷಿಸುವುದು ಮಂತ್ರ ಎಂದು. ಮಂತ್ರ ಎಂದರೆ ಕೇವಲ ಶಬ್ದ ಅಲ್ಲ, ಅದು ಸೌಂಡ್ ಎನರ್ಜಿ. ಬ್ರಹ್ಮಾಂಡವೇ ಒಂದು ವೈಬ್ರೇಷನ್ ಅಂತ ಕೆಲವರು ಹೇಳುತ್ತಾರೆ. ಬೀಸೋ ಗಾಳಿ ಶಬ್ದ, ಸಮುದ್ರದ ಅಲೆಗಳು, ಮಳೆಯ ಸದ್ದು, ಮಗುವಿನ ನಗು, ಎಲ್ಲದರಲ್ಲೂ ಒಂದು ಫ್ರೀಕ್ವೆನ್ಸಿ ಇದ್ದೇ ಇದೆ. ಅದೇ ರೀತಿ ಮಂತ್ರಗಳಿಗೂ ಒಂದು ಸ್ಪಿರಿಚುವಲ್ ಫ್ರೀಕ್ವೆನ್ಸಿ ಇದೆ ಅಂತ ನಮ್ಮ ಋಷಿಮುನಿಗಳು ಹೇಳಿದ್ದಾರೆ. ಅದಕ್ಕಾಗಿ ಸಾವಿರಾರು ವರ್ಷಗಳ ಹಿಂದೆ ಅವರು ಕಾಡಿನಲ್ಲಿ ಧ್ಯಾನ ಮಾಡಿ ಮಂತ್ರಗಳನ್ನು ಅನುಭವಿಸಿದ್ದಾರೆ ಮತ್ತು ಅನುಭವಿಸುತ್ತಿದ್ದಾರೆ. ಮಂತ್ರವನ್ನು ಕ್ರಿಯೇಟ್ ಮಾಡಲಿಲ್ಲ, ಆದರೆ ಮಂತ್ರವನ್ನು ಡಿಸ್ಕವರ್ ಮಾಡಿದರು. ಯಾಕೆ ಮನುಷ್ಯನಿಗೆ ಮಂತ್ರ ಬೇಕು ಗೊತ್ತಾ? ಇವತ್ತು ಮಾನವನ ಜೀವನ ನೋಡಿ, ಹೊರಗೆ ಸ್ಮೈಲ್, ಒಳಗೆ ಸ್ಟ್ರೆಸ್, ಮೊಬೈಲ್ ಫುಲ್ ಚಾರ್ಜ್ ಆದರೆ ಮನಸ್ಸು ಲೋ ಬ್ಯಾಟ್ರಿ. ಹಣ ಇದೆ ಆದರೆ ನೆಮ್ಮದಿ ಇಲ್ಲ, ಫ್ರೆಂಡ್ಸ್ ಇದ್ದಾರೆ ಆದರೆ ನಂಬಿಕೆ ಇಲ್ಲ. ಅದೇ ಕಾರಣಕ್ಕೆ ಮಂತ್ರಗಳು ಹುಟ್ಟಿದವು. ಮಂತ್ರ ದೇವರಿಗಾಗಿ ಅಲ್ಲ, ಅದು ಮನಸ್ಸಿನ ನೆಮ್ಮದಿಗಾಗಿ. ಒಬ್ಬ ವ್ಯಕ್ತಿ ಓಂ ನಮಃ ಶಿವಾಯ ಎಂಬ ಮಂತ್ರವನ್ನು ನಿಧಾನವಾಗಿ ರಿಪೀಟ್ ಮಾಡಿದಾಗ ಅವನ ಮೈಂಡ್ ಸ್ಪೀಡ್ ಆ್ಯಂಡ್ ಸ್ಲೋ ಆಗುತ್ತದೆ, ಉಸಿರಾಟ ಕಾಮ್ ಆಗುತ್ತದೆ, ಹಂಗ್ರಿ ಕಡಿಮೆಯಾಗುತ್ತದೆ, ನೆಗೆಟಿವ್ ಥಾಟ್ಸ್ ಸ್ವಲ್ಪ ದೂರ ಸರಿಯುತ್ತವೆ. ಅದಕ್ಕಾಗಿ ಇವತ್ತು ಕೂಡ ಮೆಡಿಟೇಷನ್ ಸೆಂಟರ್ಸ್, ಯೋಗ, ಸೈನ್ಸ್ ಎಲ್ಲವೂ ಚಾಟಿಂಗ್ ಬಗ್ಗೆ ಸ್ಟಡಿ ಮಾಡ್ತಿವೆ. ಹೋಮದ ನಿಜವಾದ ಅರ್ಥ ಗೊತ್ತಾ? ಹೋಮ ಅಂದರೆ ಕೇವಲ ಬೆಂಕಿಗೆ ತುಪ್ಪ ಹಾಕುವುದು ಅಲ್ಲ, ಅದು ಜೀವನದ ಒಂದು ಮೆಸೇಜ್ ಆಗಿದೆ. ಅಗ್ನಿ ಯಾವಾಗಲೂ ಎರಡು ಕೆಲಸ ಮಾಡುತ್ತದೆ, ಒಂದನ್ನು ಸುಡುತ್ತದೆ, ಇನ್ನೊಂದನ್ನು ಶುದ್ಧ ಮಾಡುತ್ತದೆ. ಹೋಮದಲ್ಲಿ ಜನರು ತಮ್ಮ ಈಗೋ ಕಡಿಮೆ ಮಾಡಿಕೊಳ್ತಾರೆ, ನೆಗೆಟಿವ್ ಎನರ್ಜಿಯನ್ನು ದೂರ ಮಾಡಿಕೊಳ್ತಾರೆ, ದುಃಖದಿಂದ ಮುಕ್ತರಾಗುತ್ತಾರೆ. ಇವನ್ನೆಲ್ಲ ಸಿಂಬಾಲಿಕಲಿ ಅಗ್ನಿಗೆ ಅರ್ಪಿಸುತ್ತಾರೆ. ಅದರ ಅರ್ಥ, ನನ್ನ ಒಳಗಿನ ಕತ್ತಲೆ ಸುಟ್ಟು ಹೋಗಲಿ. ಅಗ್ನಿ ಮುಂದೆ ಕುಳಿತು ಮಂತ್ರ ಕೇಳಿದಾಗ ಮನಸ್ಸಿಗೆ ಯಾಕೆ ಶಾಂತಿ ಸಿಗುತ್ತದೆ ಗೊತ್ತಾ? ಯಾಕೆಂದರೆ ಮಾನವನ ಆತ್ಮಕ್ಕೆ ಒಂದು ಸರೆಂಡರ್ ಬೇಕು. ಕೆಲವು ನೋವುಗಳನ್ನು ವೈದ್ಯರು ಕ್ಯೂರ್ ಮಾಡಬಹುದು, ಆದರೆ ಇನ್ನೂ ಕೆಲವು ನೋವುಗಳನ್ನು ಕೇವಲ ಪ್ರೇಯರ್ ಮಾತ್ರ ಸಮಾಧಾನ ಮಾಡುತ್ತದೆ ಮತ್ತು ನಿವಾರಣೆ ಮಾಡುತ್ತದೆ. ನವಗ್ರಹ ಪೂಜೆಯ ನಿಜವಾದ ಅರ್ಥ ಗೊತ್ತಾ? ಬಹಳ ಜನರು ಯೋಚಿಸುತ್ತಾರೆ, ಶನಿ ಕೋಪಗೊಂಡಿದ್ದಾನೆ, ಗ್ರಹ ದೋಷ ಬಂದಿದೆ ಅಂತ ಕೆಲವರು ಹೇಳ್ತಾ ಇರ್ತಾರೆ. ಆದರೆ ಇದರ ಡೀಪ್ ಮೀನಿಂಗ್ ಬೇರೆಯೇ ಇದೆ. ನವಗ್ರಹ ಪೂಜೆ ಎಂದರೆ ಅದು ಯೂನಿವರ್ಸಲ್ ಟೈಮ್ಗೆ ರೆಸ್ಪೆಕ್ಟ್ ಕೊಡುವುದು ಎಂದು ಅರ್ಥ. ಸೂರ್ಯ ಇಲ್ಲದಿದ್ದರೆ ಜೀವನವೇ ಇಲ್ಲ, ಚಂದ್ರ ಇಲ್ಲದಿದ್ದರೆ ಮನಸ್ಸಿನ ನೆಮ್ಮದಿಯೇ ಚಂಚಲವಾಗಿ ಬಿಡುತ್ತದೆ. ಪ್ರಕೃತಿ ಮತ್ತು ಮಾನವನ ಲೈಫ್ ಕನೆಕ್ಟೆಡ್ ಅಂತ ನಮ್ಮ ಪೂರ್ವಜರು ಹೇಳಿದ್ದಾರೆ. ನವಗ್ರಹ ಪೂಜೆ ನಮಗೆ ನೆನಪಿಸುತ್ತದೆ ಏನು ಗೊತ್ತಾ? ನೀನು
ಪ್ರಕೃತಿಗಿಂತ ದೊಡ್ಡವನೂ ಅಲ್ಲ. ಇವತ್ತು ಸೈನ್ಸ್ ಕೂಡ ಹೇಳುತ್ತದೆ, ಏನು ಗೊತ್ತಾ? ಮೂನ್ ಪ್ಯಾಸಸ್ ಸನ್ಲೈಟ್ ಸೀಸನ್ಸ್ ಮಾನವನ ಬಾಡಿ ಮತ್ತು ಎಮೋಷನ್ಸ್ ಮೇಲೆ ಎಫೆಕ್ಟ್ ಮಾಡುತ್ತದೆ ಎಂದು. ದೇವರ ಪೂಜೆ ಯಾಕೆ ಮಾಡುತ್ತಾರೆ ಗೊತ್ತಾ? ದೇವರಿಗೆ ಹೂ ಬೇಕಾ? ದೇವರಿಗೆ ದೀಪ ಬೇಕಾ? ದೇವರಿಗೆ ನೈವೇದ್ಯ ಬೇಕಾ? ಇಲ್ಲ, ಅದು ನಮಗೆ ಬೇಕು. ಯಾಕೆಂದರೆ ಹೂವು ಕೊಡುವಾಗ ನಾವು ಮೃದುವಾಗಿ ಇರುತ್ತೇವೆ. ನಮ್ಮ ಮನಸ್ಸು ಮೃದು ಸ್ವಭಾವವನ್ನು ಮತ್ತು ಶಾಂತಿ ಮೂಡುತ್ತದೆ. ದೀಪ ಹಚ್ಚುವಾಗ ನನ್ನ ಜೀವನದಲ್ಲೂ ಬೆಳಕು ಬರಲಿ ಅಂತ ಪ್ರಾರ್ಥಿಸುತ್ತೇವೆ. ಕೈ ಜೋಡಿಸಿದಾಗ ನಮ್ಮಲ್ಲಿರುವಂತಹ ಈಗೋ ಅಥವಾ ಕೋಪ ಕರಗುತ್ತದೆ. ತಲೆ ಬಾಗಿದಾಗ ಅಹಂಕಾರ ಕಡಿಮೆಯಾಗುತ್ತದೆ. ಅದೇ ಪೂಜೆಯ ನಿಜವಾದ ಅರ್ಥ. ಜೀವನ ಸತ್ಯ ತಿಳಿಯಬೇಕಾದರೆ ಒಂದು ದಿನ ಹಣ ಉಳಿಯುವುದಿಲ್ಲ, ಬ್ಯೂಟಿ ಉಳಿಯುವುದಿಲ್ಲ, ಸ್ಟೇಟಸ್ ಉಳಿಯುವುದಿಲ್ಲ. ಕೊನೆಯಲ್ಲಿ ಉಳಿಯೋದು ಮನಸ್ಸಿನ ಶಾಂತಿ ಮಾತ್ರ. ಅದಕ್ಕಾಗಿ ನಮ್ಮ ಪೂರ್ವಜರು ಮಂತ್ರ ಕೊಟ್ಟರು, ಧ್ಯಾನ ಕೊಟ್ಟರು, ಪೂಜೆಯನ್ನು ಕೊಟ್ಟರು. ಯಾಕೆಂದರೆ ಅವರು ಅರಿತಿದ್ದರು, ಮಾನವನ ದೊಡ್ಡ ಶತ್ರು ಹೊರಗಿನ ಲೋಕ ಅಲ್ಲ, ಅದು ಅವನ ಒಳಗಿನ ಅಶಾಂತಿ ಎಂದು ಅವರು ತಿಳಿದಿದ್ದರು. ನೀವು ದೇವಾಲಯಕ್ಕೆ ಹೋಗುವಾಗ ಒಮ್ಮೆ ಗಮನಿಸಿ, ಅಲ್ಲಿ ಕೆಲವರು ಹಣಕ್ಕಾಗಿ ಅಳುತ್ತಾರೆ, ಕೆಲವರು ಆರೋಗ್ಯಕ್ಕಾಗಿ, ಇನ್ನೂ ಕೆಲವರು ಫ್ಯಾಮಿಲಿಗಾಗಿ, ಇನ್ನೂ ಕೆಲವರು ಮನಸ್ಸಿನ ಶಾಂತಿಗಾಗಿ. ಆದರೆ ಕೊನೆಯಲ್ಲಿ ಎಲ್ಲರೂ ಹುಡುಕೋದು ಒಂದೇ, ಅದು ಒಂದು ಸಣ್ಣ ನೆಮ್ಮದಿ. ಮಂತ್ರಗಳು ಅದನ್ನೇ ಕೊಡಲು ಪ್ರಯತ್ನಿಸುತ್ತವೆ. ಮಂತ್ರ ದೇವರನ್ನು ಬದಲಾಯಿಸುವುದಿಲ್ಲ. ಮಂತ್ರ ನಿಧಾನವಾಗಿ ಮನುಷ್ಯನ ಮನಸ್ಸನ್ನು ಬದಲಾಯಿಸಿ ನೆಮ್ಮದಿ ಕೊಡುತ್ತದೆ. ಈ ವಿಡಿಯೋ ನಿಮಗೆ ಇಷ್ಟವಾದರೆ, ನಿಮ್ಮ ಮನಸ್ಸಿಗೆ ತಟ್ಟಿದರೆ ಈಗಲೇ ಕಮೆಂಟ್ನಲ್ಲಿ ನಿಮ್ಮ ಅನಿಸಿಕೆಗಳನ್ನು ಬರೆಯಿರಿ. ಈ ರೀತಿಯ ಡೀಪ್ ಸ್ಪಿರಿಚುವಲ್ ಲೈಫ್ ಟ್ರೂತ್ ವಿಡಿಯೋಸ್ಗಾಗಿ ನಮ್ಮ ಚಾನಲನ್ನು ಜೀವನ ಸತ್ಯ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಈ ವಿಡಿಯೋವನ್ನು ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ, ಲೈಕ್ ಮಾಡಿ. ಯಾಕೆಂದರೆ ನಿಮ್ಮ ಒಂದು ಲೈಕ್ ಇಂತಹ ಇನ್ನಷ್ಟು ಸತ್ಯಗಳನ್ನು ಜನರಿಗೆ ತಲುಪಿಸುತ್ತದೆ. ಮತ್ತೆ ಭೇಟಿಯಾಗೋಣ. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಇನ್ನೊಂದು ಜೀವನದ ಆಳವಾದ ಸತ್ಯದ ಜೊತೆ ನೀವು ಭೇಟಿಯಾಗೋಣ. ನಮಸ್ಕಾರ ಪ್ರಿಯ ಸ್ನೇಹಿತರೆ, ನಮ್ಮ ಸಮಸ್ತ ವೀಕ್ಷಕರೇ.